ನಿಮ್ಗೆ ಯಾರು ತೊಂದರೆ ಕೊಟ್ಟಿದ್ದಾರೋ ನೀವು ಒಂದರಷ್ಟು ಅನುಭವಿಸಿದ್ರೆ ನೀವು ಕಷ್ಟನ 10 ಪಟ್ಟು ಅವ್ರು ಅನುಭವಿಸ್ತಾರೆ. ಅಮ್ಮ ತೋರಿಸ್ತಾಳೆ ಯಾರಿಗೂ. ಶ್ರೀ ವನದುರ್ಗಿ ಮತ್ತು ಕಾಲಭೈರೇಶ್ವರ ದೇವಸ್ಥಾನದಲ್ಲಿ ಸಪ್ಲಮ್ಮ ನೆನೆಸಿದಾಳೆ ಇಲ್ಲಿ. ಅವಳು ಶತ್ರುನ ಸಂಹಾರ ಮಾಡೋಕ್ಕಂತಲೇ ಇರೋದು. ನಿಮ್ಗೆ ಯಾರಾದರೂ ನಿಮಗೆ ತೊಂದರೆ ಕೊಟ್ಟಿದ್ದಾರೆ, ನಿಮ್ಗೆ ಯಾರಾದರೂ ಮಾಟ ಮಂತ್ರ ಮಾಡಿಸಿದ್ದಾರೆ, ನಿಮ್ಮ ಜಮೀನು ಕೇಸ್ ನಡೀತಾ ಇಲ್ಲ, ಇಲ್ಲಿ ಎಲ್ಲನೂ ಅಡ್ಡ ಆಗ್ತಾ ಇದೆ, ನಿಮ್ಮ ಕೈ ಅಂಟ್ತಾ ಇಲ್ಲ, ಬಾಯಿ ಅಂಟ್ತಾ ಇಲ್ಲ ಅಂಥವ್ರು ಬಂದ್ಬಿಟ್ಟು ಇಲ್ಲಿ ನೀವು ಅವಳಿಗೊಂದು ಶಾಂತಿ ಒಂದು ಕೋಳಿ ತಂದು ಕುಯ್ದು ಅವಳಿಗೆ ಕೈಯಲ್ಲಿ ಈ ಥರ ರಕ್ತ ಎತ್ಕೊಂಡು ಹೊಡೆದ್ಬಿಟ್ಟು ನನಗೆ ಹಿಂಗೈತಮ್ಮ ನೀನು ಇದನ್ನು ಪರಿಹಾರ ಮಾಡಿಕೊಡು ಅಂತ ಹೇಳಿದ್ರೆ ಅವಳು ನೀವು ಹೋಗೋಷ್ಟೊತ್ತಿಗೆ ನಿಮಗೆ ಮನೆಗೆ ಹೋಗೋಷ್ಟೊತ್ತಿಗೆ ನಿಮ್ಗೆ ಗೊತ್ತಾಗುತ್ತೆ. ವನದುರ್ಗಿ ಮತ್ತು ಕಾಲಭೈರೇಶ್ವರ ದೇವಸ್ಥಾನ ನೀವು ಅಮಾವಾಸ್ಯೆ ದಿವಸ ಬಂದು ಬೆಳಗ್ಗೆ 10 ಗಂಟೆಗೆ ಪ್ರತ್ಯಂಕ ಹೋಮ ಇರುತ್ತೆ. ಹೋಮಕ್ಕೆ ಬಂದು ಪಾಲ್ಗೊಳ್ಬೋದು. ನೀವು ಕಾಲಭೈರೇಶ್ವರನಿಗೆ ಅವತ್ತೊಂದು ದಿವಸ ಕುಂಬಳಕಾಯಿ ದೀಪ ಹಚ್ಚಿದ್ರೆ ನೀವು ಮನೆಯಲ್ಲಿ ದಿಷ್ಟಿದೋಷ ಪರಿಹಾರ ಆಗುತ್ತೆ. ಮತ್ತು ಅಮ್ಮನ ವಾಗ್ದಾನ ಕೇಳ್ಬೋದು. ನಿಮಗೇನು ತೊಂದರೆ ಆಗಿದೆ ಏನು ಅಂತ ಅಮ್ಮ ವಾಗ್ದಾನ ಕೊಡ್ತಾಳೆ. ಮತ್ತು ನೀವು ಅವ್ರು ಏನು ನಿಮ್ಗೆ ಪರಿಹಾರ ಕೂಡ ಅಮ್ಮನೇ ತೋರಿಸ್ತಾಳೆ. ಈ ಥರ ಪರಿಹಾರ ಮಾಡಿಕೊಂಡ್ರೆ ನಿಮಗೊಂದು ಒಳ್ಳೆಯದಾಗುತ್ತೆ ಅಂತ ಹೇಳ್ಬಿಟ್ಟು ಅಮ್ಮ ತೋರಿಸ್ತಾಳೆ. ಅದನ್ನು ನೀವು ಬಂದು ಮಾಡ್ಕೋಬೋದು.